ಚೆಸ್ಕಾಂ ಇಲಾಖೆಯಿಂದ ಬಳಕೆದಾರರಿಗೆ ಮಾಹಿತಿ ಹಾಗೂ ಮನವಿ ಮಾಡಿದ ಜೂನಿಯರ್ ಇಂಜಿನಿಯರ್ ಸೋಮೇಶ್ ಅವರು, ನಾವು ಸರ್ಕಾರದ ವತಿಯಿಂದ ನಿಮ್ಮ ಸೇವೆ ಮಾಡಲು ದಿನದ 24 ಗಂಟೆಗಳಲ್ಲಿ ಶ್ರಮಿಸುತ್ತೇವೆ. ಪ್ರಸ್ತುತ ಪರಿಸ್ಥಿತಿಯಿಂದ ಗ್ರಾಹಕರು ಮನದಟ್ಟು ಮಾಡಿಕೊಳ್ಳುವಂತೆ ಮನವಿ ಮಾಡಿದರು. ವಿದ್ಯುತ್ ಪೂರೈಕೆ ಸಮಯದಲ್ಲಿ ವಿದ್ಯುತ್ ಬಂದ ತಕ್ಷಣ ವಿದ್ಯುತ್ ಬಳಕೆ ಮಾಡಲು ಸ್ವಲ್ಪ ಸಮಯಾವಕಾಶ ನೀಡಿ ನಂತರ ಉಪಯೋಗಿಸಿ. ವಿದ್ಯುತ್ ಪೂರೈಕೆ ಕಡಿತಗೊಂಡು ತಕ್ಷಣ ಬಂದಾಗ ದಯವಿಟ್ಟು ಮನೆಯ ನೀರಿನ ಮೋಟಾರ್, ಫ್ರಿಡ್ಜ್, ಐರನ್ ಬಾಕ್ಸ್, ಮಿಕ್ಸಿ, ತೋಟದಲ್ಲಿ ಬಳಸುವ ಸ್ಪ್ರಿಂಕ್ಲರ್ ಮೋಟಾರ್ ಸೇರಿದಂತೆ ಇನ್ನಿತರ ವಿದ್ಯುತ್ ಪೂರೈಕೆ ಪಡೆಯಲು ತಕ್ಷಣ ಬಳಸಿದರೆ ವಿದ್ಯುತ್ ಫೀಡರ್ಗಳು ಸುಟ್ಟು ಹೋಗುತ್ತವೆ. ಅದನ್ನು ಸರಿಪಡಿಸಲು ಮತ್ತೆ ವಿದ್ಯುತ್ ಕಡಿತಗೊಳಿಸಿ ಫೀಡರನ್ನು ದುರಸ್ತಿಪಡಿಸಲು ವಿದ್ಯುತ್ ಕಡಿತಗೊಳಿಸಲಾಗ್ತಾ ಇದೆ. ವಿದ್ಯುತ್ ಪೂರೈಕೆಯಲ್ಲಿ ಅಡಚಣೆಯಾಗ್ತಾ ಇದೆ. ಆದ್ದರಿಂದ ವಿದ್ಯುತ್ ಗ್ರಾಹಕರು ಚೆಸ್ಕಾಂ ಇಲಾಖೆಯ ಕೆಲವು ಸೂಚನೆಗಳನ್ನು ಅನುಸರಿಸುವಂತೆ ಜೆಇ ಸೋಮೇಶ್ ಅವರು ಮನವಿ ಮಾಡಿದ್ದಾರೆ. ನಮ್ಮ ವ್ಯಾಪ್ತಿಯಲ್ಲಿ ಸುಮಾರು 6 ಗ್ರಾಮ ಪಂಚಾಯಿತಿ ಮತ್ತು 1 TMC ಇದೆ. ಅದೇ ರೀತಿ ನಮ್ಮ ಸಬ್ಸ್ಟೇಷನ್ ಬಂದ್ಬಿಟ್ಟು ಮಗ್ಗುಲದಲ್ಲಿದೆ. ಮಗ್ಗುಲದಿಂದ ಅಪ್ ಟು ಕ್ಲಾಕ್ ಟವರ್ ತನಕ ಕಾರಿಡಾರ್ ಭಾಳ ಚಿಕ್ಕದಾಗಿದೆ. ತಮಗೆಲ್ಲ ಗೊತ್ತಿದೆ, ರಸ್ತೆ ತುಂಬ ಚಿಕ್ಕದಾಗಿದೆ. 2 ಕಡೆನೂ ಕಂಬ ಇದೆ. ಎರಡೂ ಬದಿಯ ಕಂಬದಲ್ಲೂ 5 ಫೀಡ್ರ್ ಹೋಗುತ್ತೆ. ಸುಮಾರು 10 ಫೀಡ್ರ್ ಹೋಗ್ತದೆ. ಈ 10 ಫೀಡ್ರ್ಗಳು ಕೂಡ ಟೌನ್ ಇಂದನೇ ಹಾದು ಹೋಗಬೇಕು ವಿಲೇಜ್ಗಳಿಗೆ. ಅದು ಕೂಡ ಎಲ್ಲವೂ ಓವರ್ಲೋಡ್ ಆಗಿದೆ. ಇವಾಗ ಇತ್ತೀಚಿನ ದಿನಗಳಲ್ಲಿ KPTCLಲ್ಲಿ ಪವರ್ ಟ್ರಾನ್ಸ್ಫಾರ್ಮರಲ್ಲಿ ಓವರ್ಲೋಡ್ ಆಗಿ ಅಲ್ಲಿ ಟ್ರಿಪ್ಪಿಂಗ್ ಆಗ್ತಾಯಿದೆ. ಅದನ್ನ ಅವರು ಮೇಂಟೈನ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ಪದೇ ಸಪ್ಲೈ ತೆಗಿತಾ ಇದ್ದಾರೆ. ನಮ್ಮ ಸೆಸ್ಕಾಮ್ನಿಂದ ಯಾವುದೇ ಪವರ್ ಸಪ್ಲೈ ತೆಗಿತಾ ಇಲ್ಲ. ಎರಡನೇದಾಗಿ ಪವರ್ ಸಪ್ಲೈ ಬಂದ ಕೂಡಲೇ ನಮ್ಮ ಗ್ರಾಹಕರು ಏನು ಮಾಡ್ತಾರೆ ಅಂತಂದರೆ ಇಮಿಡಿಯೇಟ್ಲಿ ಮೋಟ್ರ್ ಆನ್ ಮಾಡ್ತಾರೆ, ಮಿಕ್ಸಿಗಳು ಆನ್ ಆಗ್ತಾರೆ, ಮನೆಗಳಲ್ಲಿ ಫ್ರಿಡ್ಜ್ಗಳು ಆನ್ ಆಗ್ತದೆ. ಇಂಥ ಸಮಸ್ಯೆಗಳು ಬರುವಾಗ ಅಧಿಕ ಲೋಡ್ ಬರ್ತದೆ ಈ ನಮ್ಮ ಮಾರ್ಗಗಳಲ್ಲಿ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಟೌನಲ್ಲಿ ಬರುವ ಲೈನ್ನ ಜಂಪ್ಗಳು ಮತ್ತು ಕವರ್ ಕಂಡಕ್ಟರ್ ಅಂತ ಬಂದಿದೆ, ಅದರಲ್ಲಿ TS ಕನೆಕ್ಟರ್ ಅಂತಿದೆ, ಅವೆಲ್ಲ ಏನಾಗ್ತದೆ ಸುಟ್ಟು ಹೋಗ್ತದೆ. ಈ ಸುಟ್ಟು ಹೋದ ಸಂದರ್ಭದಲ್ಲಿ ಅದನ್ನು ರಿಪೇರ್ ಮಾಡಬೇಕಾಗ್ತದೆ. ರಿಪೇರ್ ಮಾಡಬೇಕಾದ್ರೆ ಒಂದು ಕಂಬದಲ್ಲಿ ಒಬ್ಬ ಲೈನ್ ಮ್ಯಾನ್ ಹತ್ತಬೇಕಾದ್ರೆ ಆ ಕಂಬದಲ್ಲಿ ಹಾದು ಹೋಗಿರುವ 5 ಫೀಡರ್ಗಳನ್ನ ನಾವು ಆಫ್ ಮಾಡಬೇಕಾಗ್ತದೆ. ಏಕೆಂತಂದರೆ ಅದು ಲೈನ್ಮೆನ್ ಸೇಫ್ಟಿ ಪ್ಲಸ್ ನಮ್ಮ ಇದರಲ್ಲಿ ಆ ಮಾರ್ಗವನ್ನು ಕರೆಕ್ಟಾಗಿ ಮಾಡಬೇಕಾದ್ರೆ 5 ಫೀಡರ್ಗಳನ್ನ ನಾವು ಆಫ್ ಮಾಡ್ಕೊಳ್ಬೇಕಾದ್ರೆ ಇದರಿಂದ ನಮ್ಗೆ ಏನಾಗ್ತದೆ, ಗ್ರಾಹಕರಿಗೆ ವಿದ್ಯುತ್ ಆಗ್ತದೆ. ನಾವು ಬೇಕು ಅಂತಾಗಲಿ ಕರೆಂಟ್ ತೆಗೆದಾಗಲಿ ಇನ್ನೊಂದಾಗಲಿ ಇಲ್ಲ. ಆದ್ದರಿಂದ ನಾನು ಸಾರ್ವಜನಿಕರಿಗೆ ಹೇಳೋದಿಷ್ಟೇ, ಕರೆಂಟ್ ಬಂದ ಕೂಡಲೇ ಆ ಕರೆಂಟು ಸ್ಟೇಬಲ್ ಆಗುವವರೆಗೆ ಒಂದು 5-10 ನಿಮಿಷಗಳವರೆಗೆ ನಿಲ್ಲುವವರೆಗೆ ಮನೆಯಲ್ಲಿ ಮೋಟ್ರ್ಗಳು ಆನ್ ಮಾಡೋದಾಗಲಿ, ಇನ್ನಿತರ ವರ್ಕ್ ಅಂತ ಏನು ಹೀಟ್ರ್ಗಳನ್ನ ಆನ್ ಮಾಡೋದಾಗಲಿ, ಇದನ್ನೆಲ್ಲ ಕಡಿಮೆ ಮಾಡಿಕೊಂಡು ಲೈಟ್ಗಳನ್ನ ಬೇಕಾದ ಲೈಟ್ಗಳನ್ನ ಇದು ಮಾಡಿ ನಂತರ ಒಂದು 5-10 ನಿಮಿಷ ಪವರ್ ಸಪ್ಲೈ ನಿಂತ ನಂತರ ತಾವುಗಳು ಮೋಟ್ರು ಅಥವಾ ಇನ್ನಿತರ ಇದು ಮಾಡಿದಾಗ ನಮಗೇನಾಗ್ತದೆ, ಆ ಸ್ಟೇಬಲ್ ಆಗಿ ಕರೆಂಟ್ ಇರ್ತದೆ. ಈ ಒಮ್ಮೆಲೆ ಕರೆಂಟು ಯಾವಾಗ ಲೋಡ್ ಆಗ್ತದೆ ಆವಾಗ ಈ ರೀತಿ ಬೆಂಕಿ ಬರೋದು, ವೈರ್ ಕಟ್ ಆಗೋದು, ಇದೆಲ್ಲ ಸಮಸ್ಯೆಗಳು ಉಂಟಾಗ್ತದೆ.